ಜಂಗಮ ಕೇವಲ ಮಾತನಾಡುವನಲ್ಲ. ಜಂಗಮನು ನೀತಿ ಬೋಧನೆಯ ಜೊತೆಗೆ ಸಮಾಜಕ್ಕೆ ಸೂಕ್ತ ದಾರಿಯನ್ನು ತೋರಿಸುವುದರ ಮೂಲಕ ಧರ್ಮ ಜಾಗೃತಿಗಾಗಿ ಹಾಗೂ ಸಮಾಜ ಸುಧಾರಣೆಗಾಗಿ ಮನುಕುಲವನ್ನು ಮೇಲೆತ್ತಲು ಪರೀಕ್ಷಿಸುವುದರ ಜೊತೆಗೆ ಹಾದಿ ತಪ್ಪಿದಲ್ಲಿ ಶಿಕ್ಷಿಸುವ ಕೆಲಸವನ್ನೂ ಕೂಡ ಮಾಡುತ್ತಾನೆ. ಜಂಗಮ ಉಳಿದರೆ ಧರ್ಮ ಉಳಿಯುವುದು. ಜಂಗಮನೇ ಧರ್ಮದ ಬೀಜ. ಆಧ್ಯಾತ್ಮದ ಜೊತೆ ಸಾಮಾಜಿಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುವುದರ ಜೊತೆಗೆ ಸಮಾಜಕ್ಕೆ ಮಾರ್ಗದರ್ಶನದ ಬೆಳಕು ನೀಡುತ್ತಾ ಜಗತ್ತಿನ ಕಲ್ಯಾಣಕ್ಕಾಗಿ ಜೀವನ ನಡೆಸುವವನೇ ಜಂಗಮ. ಸಮಾಜದಲ್ಲಿ ಜಂಗಮ ಕಡಿಮೆಯಾದಂತೆಲ್ಲ ಸಮಾಜದ ಸಮತೋಲನ ತಪ್ಪಿ ಅರಾಜಕತೆ, ಭೇದಭಾವ, ಸ್ವಾರ್ಥ ಹೀಗೆ ಹಲವು ಸಾಮಾಜಿಕ ರೋಗಗಳಿಂದ ನರಳಲು ಪ್ರಾರಂಭಿಸುತ್ತದೆ. ನಾವಿರುವ ಈಗಿನ ಸಮಾಜ